ಅಂತೂ ಇಂತೂ ನೂತನ ಸಚಿವರಿಗೆ ಕೊನೆಗೂ ಖಾತೆ ಹಂಚಿಕೆ ಆಗಿದೆ. ಹಗ್ಗ ಜಗ್ಗಾಟದ ನಡುವೆ ಖಾತೆ ಹಂಚಿಕೆ ಆಗಿರತಕ್ಕಂಥ ವಿಚಾರ ಇದೆ. ಡಿಕೆಶಿ ಅವರು ಖಾತೆ ಹಂಚಿಕೆ ಮಾಡಿದ್ದಾರೆ. ಯಾರ್ಯಾರಿಗೆ ಯಾವ್ಯಾವ ಖಾತೆ? ಹಾಗಾದ್ರೆ ಸಾಕಷ್ಟು ಹಗ್ಗ ಜಗ್ಗಾಟದ ನಡುವೆ ಖಾತೆ ಹಂಚಿದ ಡಿಕೆ ಶಿವಕುಮಾರ್, ಪರಮೇಶ್ವರ್ ಡಿಸಿಎಂ ಕಂದಾಯ, ಯುವ ಸಬಲೀಕರಣ. ಡಿಸಿಎಂ ಪರಮೇಶ್ವರ್ ಅವರಿಗೆ ಕಂದಾಯ ಹಾಗೂ ಯುವ ಸಬಲೀಕರಣ, ಪ್ರಿಯಾಂಕ್ ಖರ್ಗೆ ಅವರಿಗೆ ಗೃಹ ಹಾಗೂ ಐಟಿ ಬಿಟಿ, ಯತೀಂದ್ರ ಅವರಿಗೆ ನಗರಾಭಿವೃದ್ಧಿ, ಎಂಬಿ ಪಾಟೀಲ್ ಅವರಿಗೆ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ, ಭೈರತಿ ಸುರೇಶ್ ಅವರಿಗೆ ಸಾರಿಗೆ, ಯುಟಿ ಖಾದರ್ ಆರೋಗ್ಯ ಇಲಾಖೆ, ಮುನಿಯಪ್ಪ ಆಹಾರ ಇಲಾಖೆ, ರಾಮಲಿಂಗಾರೆಡ್ಡಿ ಅವರಿಗೆ ಜಲ ಸಂಪನ್ಮೂಲ, ಈಶ್ವರ್ ಖಂಡ್ರೆ ಅವರಿಗೆ ಗ್ರಾಮೀಣಾಭಿವೃದ್ಧಿ, ಸತೀಶ್ ಅವರಿಗೆ ಲೋಕೋಪಯೋಗಿ, ಕೃಷ್ಣ ಬೈರೇಗೌಡ ಅವರಿಗೆ ಬೆಂಗಳೂರು ನಗರಾಭಿವೃದ್ಧಿ ಅಂದ್ರೆ ಜಿಬಿಎ ಕೂಡ ಬರುತ್ತೆ. ಕೆಜೆ ಜಾರ್ಜ್ ಇಂಧನ ಹಾಗೂ ಪ್ರವಾಸೋದ್ಯಮ ಸಚಿವರು, ಶರಣ ಪ್ರಕಾಶ್ ಪಾಟೀಲ್ ವೈದ್ಯಕೀಯ ಶಿಕ್ಷಣ ಇಲಾಖೆ. ಈಗ ಖಾತೆ ಹಂಚಿಕೆ ಬಗ್ಗೆ ಅಧಿಕೃತ ಮಾಹಿತಿಯೊಂದೇ ಬಾಕಿ ಉಳಿದಿದೆ. ಇದುವರೆಗೂ ಸಾಕಷ್ಟು ಹಗ್ಗ ಜಗ್ಗಾಟ ನಡೀತಾ ಇತ್ತು. ಈ ಹಗ್ಗ ಜಗ್ಗಾಟದ ನಡುವೆ ಡಿಕೆ ಶಿವಕುಮಾರ್ ಅವರಿಗೂ ಕೂಡ ಸಿಕ್ಕಾಪಟ್ಟೆ ಟೆನ್ಷನ್, ತಲೆನೋವು ಶುರು ಆಗ್ಬಿಟ್ಟಿತ್ತು. ಇವತ್ತು ಮೊದಲನೇ ದಿನ. ನಿನ್ನೆ ಡಿಕೆ ಶಿವಕುಮಾರ್ ಅವರು ಸೇರಿ 14 ಜನ ಪ್ರಮಾಣ ವಚನ ಸ್ವೀಕರಿಸಿದ್ರು. ಆದ್ರೆ 13 ಸಚಿವರಿಗೆ, ಇನ್ನು ಉಳಿದಂತೆ 20 ಸಚಿವರು ಆಯ್ಕೆ ಆಗ್ಬೇಕು. ಆದ್ರೆ 13 ಸಚಿವರಿಗೆ ಈಗ ಯಾರ್ಯಾರಿಗೆ ಯಾವ್ಯಾವ ಖಾತೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಚರ್ಚೆಗಳು ನಡೀತಾ ಇತ್ತು. ಆ ಖಾತೆ ನನಗ್ ಬೇಕು, ಈ ಖಾತೆ ನನಗ್ ಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಹೋರಾಟಗಳು ನಡೀತಾ ಇತ್ತು. ಆದ್ರೆ ಡಿಕೆ ಶಿವಕುಮಾರ್ ಅವರು ಬೆಳಗ್ಗೆ ಒಂದು ಮಾತನ್ನ ಹೇಳಿದ್ರು. ಯಾರೇ ಏನೇ ಹೇಳಿದ್ರು ಕೂಡ ಸಂಜೆ ಅಷ್ಟರಲ್ಲಿ ಯಾರ್ಯಾರಿಗೆ ಯಾವ್ಯಾವ ಖಾತೆ ಕೊಡಬೇಕು ಅನ್ನೋದು ಅಧಿಕೃತವಾಗಿ ಘೋಷಣೆ ಮಾಡ್ತೇವೆ, ಅಲ್ಲಿವರೆಗೂ ಎಲ್ಲರೂ ಸೈಲೆಂಟ್ ಆಗಿರ್ಬೇಕು ಅಂತ ಹೇಳಿದ್ರು. ಈಗ ಫೈನಲಿ ಅಧಿಕೃತ ಘೋಷಣೆ ಒಂದೇ ಬಾಕಿ ಇದೆ. ಈಗಾಗಲೇ ಯಾರ್ಯಾರಿಗೆ ಯಾವ್ಯಾವ ಖಾತೆ ಅನ್ನೋದ್ರ ಕುರಿತು ಪ್ರತಿಯೊಂದು ವಿಚಾರಗಳು ಕೂಡ ಈಗ ಅಪ್ಡೇಟ್ ಸಿಗ್ತಾ ಇದೆ. ನೂತನ ಸಚಿವರಿಗೆ ಅಂತೂ ಇಂತೂ ಖಾತೆ ಹಂಚಿಕೆ ಆಗಿದೆ. ಈಗ ಒಂದಿಷ್ಟು ಚರ್ಚೆಗಳ ನಡುವೆ ಡಿಕೆ ಶಿವಕುಮಾರ್ ಅವರು, ಸಿಎಂ ಡಿಕೆ ಶಿವಕುಮಾರ್ ಅವರು ಖಾತೆಯನ್ನ ಹಂಚಿಕೆ ಮಾಡಿದ್ದಾರೆ. ಡಿಸಿಎಂ ಪರಮೇಶ್ವರ್ ಅವರಿಗೆ ಕಂದಾಯ ಹಾಗೂ ಯುವ ಸಬಲೀಕರಣ ಖಾತೆ, ಪ್ರಿಯಾಂಕ್ ಖರ್ಗೆ ಅವರಿಗೆ ಗೃಹ ಐಟಿ ಬಿಟಿ ಖಾತೆ, ಯತೀಂದ್ರ ಅವರಿಗೆ ನಗರಾಭಿವೃದ್ಧಿ ಖಾತೆ, ಎಂಬಿ ಪಾಟೀಲ್ ಅವರಿಗೆ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ, ಭೈರತಿ ಸುರೇಶ್ ಅವರಿಗೆ ಸಾರಿಗೆ, ಯುಟಿ ಖಾದರ್ ಅವರಿಗೆ ಆರೋಗ್ಯ. ಯುಟಿ ಖಾದರ್ ಅವರು ಈ ಹಿಂದೆ ಕೂಡ ಆರೋಗ್ಯ ಸಚಿವರಾಗಿದ್ರು. ಈಗ ಮತ್ತೆ ಡಿಕೆ ಶಿವಕುಮಾರ್ ಅವರ ಅಧಿಕಾರಾವಧಿಯಲ್ಲಿ ಈಗ ಅವ್ರಿಗೂ ಕೂಡ ಆರೋಗ್ಯ ಇಲಾಖೆಯನ್ನ ಕೊಟ್ಟಿದ್ದಾರೆ. ಇನ್ನು ಮುನಿಯಪ್ಪ ಅವರಿಗೆ ಆಹಾರ ಇಲಾಖೆ, ರಾಮಲಿಂಗಾರೆಡ್ಡಿ ಅವರಿಗೆ ಜಲ ಸಂಪನ್ಮೂಲ, ಈಶ್ವರ್ ಖಂಡ್ರೆ ಅವರಿಗೆ ಗ್ರಾಮೀಣಾಭಿವೃದ್ಧಿ. ರಾಮಲಿಂಗಾರೆಡ್ಡಿ ಅವರು ಈಗಾಗಲೇ ನಾವು ಹೇಳ್ತಾ ಇದ್ವಿ, ನಾನು ಬೆಂಗಳೂರಿನವನು, ನನಗೆ ನಗರಾಭಿವೃದ್ಧಿ ಖಾತೆನೇ ಬೇಕು, ಅದು ಕೊಟ್ರೆ ನಾ ಮಾಡ್ತೀನಿ, ಇಲ್ಲ ಅಂದ್ರೆ ಸಚಿವ ಸ್ಥಾನದಿಂದ ರಾಜೀನಾಮೆ ಕೊಟ್ಟು ಹೊರಗಡೆ ಬರ್ತೀನಿ ಅಂತ ಹೇಳಿದ್ರು. ಆದ್ರೆ ಈಗ ಏನೇ ಒಂದು ನಿರ್ಧಾರ ತೆಗೆದುಕೊಳ್ಳೋದಾದ್ರೂ ಕೂಡ ಡಿಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ಹಾಗೆ ಹೈಕಮಾಂಡ್, ಫೈನಲ್ ನಿರ್ಧಾರ ಹೈಕಮಾಂಡ್ ಆಗಿರುತ್ತೆ. ಈಗ ಅಧಿಕೃತ ಘೋಷಣೆ ಆಗೋದು ಮಾತ್ರ ಬಾಕಿ ಇದೆ. ಈಶ್ವರ್ ಖಂಡ್ರೆ ಅವರಿಗೂ ಕೂಡ ಗ್ರಾಮೀಣಾಭಿವೃದ್ಧಿ ಇಲಾಖೆಯನ್ನ ಕೊಟ್ಟಿದ್ದಾರೆ. ಸೊ ಅಧಿಕೃತ ಘೋಷಣೆಗೋಸ್ಕರ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ. ಎಸ್,